ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆ ಕೊನೆ ಕೊಯ್ಲು ಅಂದರೆ ನಮ್ಮ ಮಲೆನಾಡು ಕಡೆ ಕೊನೆ ಕೊಯ್ಲನ್ನು ಯಾವ ರೀತಿಯಾಗಿ ಮಾಡ್ಕೋತೀವಿ ಅಂತ, ಹಾಗೆ ಕೆಂಪಡಿಕೆ ಮಾಡ್ಕೋತೀವಲ್ಲ ಆ ಕೆಂಪಡಿಕೆ ಮಾಡ್ಕೊಳ್ಳೋದಕ್ಕೆ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಹೊಸಬರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಮೊದಲನೇದಾಗಿ ಕೊನೆ ಕೊಯ್ಲು ಅಂದರೆ ಬೇಗ ಮುಗಿಯೋದಿಲ್ಲ, ಸ್ವಲ್ಪ ಇದ್ರೂ ಕೂಡ ಒಂದು 3 ರಿಂದ 4 ದಿವಸ ಬೇಕಾಗುತ್ತೆ. ಅಂದರೆ ನಮ್ಮದು ತುಂಬ ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ, ಅಷ್ಟಕ್ಕೇ 3 ರಿಂದ 4 ದಿವಸ ಬೇಕಾಗುತ್ತೆ. ಒಂದು 4 ಜನ ಬಂದು ಕೊಯ್ದು ಹೋಗ್ತಾರೆ. ಒಂದು ವಾರ ಅಂತೂ ಇದ್ದೇ ಇರುತ್ತೆ ಕೊನೆ ಕೊಯ್ಲು. ಕೊನೆ ಕೊಯ್ಲು ಅಂದ ತಕ್ಷಣ ತುಂಬಾ ಕೆಲಸ ಇರುತ್ತೆ. ಅಂದರೆ ಅಡಿಕೆ ಆರಿಸೋದ್ರಿಂದ ಹಿಡಿದು ಅವರಿಗೆ ಊಟ ತಿಂಡಿ ಎಲ್ಲನೂ ಕೂಡ ರೆಡಿ ಮಾಡಿಕೊಡ್ಬೇಕು. ಅದು ಕರೆಕ್ಟ್ ಟೈಮಿಗೆ ಆಗಿರಬೇಕು. ಹಾಗಾಗಿ ಅವತ್ತಿನ ದಿವಸ ಕೊನೆ ಕೊಯ್ಲು ಸ್ಟಾರ್ಟ್ ಆದಾಗಿಂದ ಮುಗಿಯೋ ತನಕನೂ ಅಷ್ಟೇ ತುಂಬ ಕೆಲಸ ಇರುತ್ತೆ. ಹಾಗಾಗಿ ಹಗಲಿಗೆ ನಮಗೆ ಅಡಿಕೆ ಸುಲಿಯೋದಕ್ಕೆ ಆಗಲ್ಲ. ಅಂದರೆ ಮನೆಯವರಿಗೆಲ್ಲ ಹೊರಗಡೆಯವರು ಬಂದು ಸುಲಿತಾರೆ. ಆದರೆ ಈ ಸರಿ ಏನಾಯಿತು ಅಂದರೆ ಹಗಲಿಗೆ ಯಾರೂ ಸುಲಿಯೋದಕ್ಕೆ ಬಂದಿರಲಿಲ್ಲ. ಅಂದರೆ ನೈಟೇ ಎಲ್ಲರೂ ಕೂತ್ಕೊಂಡು ಸುಲಿದ್ವಿ. ಹೀಗೆ ಅಂದರೆ ತುಂಬ ಜನ ಬರ್ತಾರೆ, ಒಂದು 5 ರಿಂದ 6 ಜನ ಬರ್ತಾರೆ ಹೊರಗಡೆಯಿಂದ ಸುಲಿಯೋದಕ್ಕೆ ಅಂತಲೇ. ಅವ್ರ ಜೊತೆನೂ ನಾವು ಅವರಿಗೆ ತಿಂಡಿ ಎಲ್ಲ ಕೊಟ್ಟು ಆದಮೇಲೆ ಈ ರೀತಿ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಸುಲಿತೀವಿ ಅಡಿಕೆನ. ಅಂದರೆ ತೋಟದಲ್ಲೇ ಟ್ಯಾಕ್ಟ್ರಲ್ಲೇ ಹೋಗುತ್ತೆ, ಹಾಗಾಗಿ ಅಡಿಕೆನ ಟ್ಯಾಕ್ಟ್ರ್ ಮೇಲ್ಗಡೆನೇ ತೊಗೊಂಡು ಬರ್ತೀವಿ. ಮೇಲ್ಗಡೆ ಕಣ ಅಂತ ಮಾಡ್ಕೋತೀವಲ್ಲ, ಅಲ್ಲಿ ತಂದು ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ಸುಲಿತೀವಿ. ಹಾಗೆ ಸುಲಿದಾದ್ಮೇಲೆ ಬೆಳಿಗ್ಗೆ ಟೈಮು ಈ ರೀತಿಯಾಗಿ ಸಿಪ್ಪೆನೆಲ್ಲ ತುಂಬ್ಕೋತೀವಿ. ರಾತ್ರಿ 11 ರಿಂದ 12 ಗಂಟೆ ತನಕನೂ ಸುಲಿತೀವಿ ಎಲ್ಲರೂ ಸೇರಿ. ನೋಡಿ ಈ ರೀತಿಯಾಗಿರುತ್ತೆ ಹಸಿರು ಇರುವಂತಹ ಅಡಿಕೆ, ಕಾಯಿ ಅಡಿಕೆ. ಇದರಿಂದನೇ ನಾವು ಕೆಂಪಡಿಕೆನ ಮಾಡ್ಕೊಳ್ಳೋದು. ಹಾಗಾಗಿ ಇದನ್ನ ಸುಲಿದು ಈ ರೀತಿಯಾಗಿ ಸಿಪ್ಪೆನೆಲ್ಲ ಮಗ ಟ್ಯಾಕ್ಟ್ರಿನಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಅಡಿಕೆ ಬೇಯಿಸ್ಕೊಳ್ಳೋದಕ್ಕೆ ನಾನು ಈ ರೀತಿಯಾಗಿ ಹಂಡೆ, ದೊಡ್ಡದಾಗಿರುವಂತಹ ಹಂಡೆನ ತಗೊಳ್ತೀವಿ. ಅದಕ್ಕೆ ಈ ರೀತಿ ಬೂದಿನ ಹಚ್ಕೊಂಡ್ರೆ ಆಮೇಲೆ ತೊಳೆಯೋದಕ್ಕೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಬೂದಿ ಎಲ್ಲ ಹಚ್ಕೊಂಡು ಬೆಂಕಿ ಹಾಕ್ಕೊಳ್ತೀವಿ. ಈ ರೀತಿ ಒಲೆಗೆ ಫಸ್ಟ್ ಬೆಂಕಿ ಹಾಕಬೇಕಾದ್ರೆ ಒಲೆಗೆ ಪೂಜೆನ ಮಾಡಿ ಈ ರೀತಿ ಬೆಂಕಿ ಹಾಕ್ಕೊಳ್ತೀವಿ. ಈಗ ಈ ಥರ ಬೆಂಕಿ ಹಾಕಿದ ಮೇಲೆ ಹಂಡೆ ಮತ್ತು ದೊಡ್ಡ ಈ ಥರ ಕಡಾಯಿ ಥರ ಇಟ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ತೀವಿ. ಅಂದರೆ ಪೂರ್ತಿ ತುಂಬ ನೀರು ಹಾಕ್ಕೊಳ್ಬಾರ್ದು, ಒಂದು ಅರ್ಧ ಭಾಗದಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಎರಡಕ್ಕೂ ಅಷ್ಟೇ ಈ ರೀತಿಯಾಗಿ ಅರ್ಧಕ್ಕೆ ಬರುವಷ್ಟು ಮಾತ್ರ ನೀರನ್ನು ಹಾಕಿ ಇದು ಚೆನ್ನಾಗಿ ಬೆಂಕಿ ಹತ್ತಬೇಕು. ಅಂದರೆ ಚೆನ್ನಾಗಿ ಬೆಂಕಿ ಹಿಡಿಬೇಕು. ಬೆಂಕಿ ಹಿಡಿಬೇಕಾದ್ರೆ ಈ ರೀತಿ ಸುಲಿದಿರುವಂತಹ ಅಡಿಕೆನ ಹಾಕ್ಕೊಳ್ತೀವಿ. ಅಂದರೆ ಹಗಲಿಗೆ ಈ ಸರಿ ಸಿಕ್ಕಾಪಟ್ಟೆ ಗಾಳಿ ಇದ್ದಿರೋದ್ರಿಂದ ರಾತ್ರಿ ಟೈಮು ಅಡಿಕೆನ ಬೇಯಿಸ್ಕೊಳ್ತಾ ಇದ್ವಿ. ಸುಮಾರು 5 ಗಂಟೆ ನಂತರನೇ ಅಡಿಕೆನ ಬೇಯಿಸ್ಕೊಳ್ಳೋದಾಗಿದೆ. ಯಾಕೆಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಹಾಗಾಗಿ ಬೆಂಕಿ ಒಟ್ಟೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸಂಜೆ ಟೈಮ್ ಈ ರೀತಿ ಅಡಿಕೆನ ಹಾಕಿ ಬೇಯಿಸ್ಕೊಳ್ತಾ ಇದ್ವಿ. ಈ ಥರ ಪೂರ್ತಿಯಾಗಿ ಅಡಿಕೆ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಈ ಥರ ಒಂದು ಕೋಲ್ ತಗೊಂಡು ಕುಕ್ಕಬೇಕು. ಸ್ವಲ್ಪ ಈ ಥರ ಕುಕ್ಕಿ ಆದಮೇಲೆ ಬೇಯಿಸ್ಕೋಬೇಕು. ಇದು ಸುಮಾರು ಬೇಯೋ ಹಂತದಲ್ಲಿ ಬಂದಿದೆ. ಇದು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಅಡಿಕೆ ಕಣ್ಣಿರುತ್ತಲ್ಲ ಅದು ಸ್ವಲ್ಪ ಉಬ್ಬಿ ಬರುತ್ತೆ, ಆಗ ಇದು ಬೆಂದಿದೆ ಅಂತ ಅರ್ಥ. ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ, ತೆಗ್ದು ಹಾಕ್ತಾ ಇದ್ದಾರೆ. ಈ ಥರ ದೊಡ್ಡ ಹೆಡ್ಗೆ ತಗೊಂಡು ತೆಗ್ದು ಹಾಕ್ತೀವಿ. ಇದಕ್ಕೆ ನೀರು ಅಷ್ಟೇ ಹಾಕಿರೋದು. ಏನೇನೆಲ್ಲ ಹೇಳ್ತಾರೆ ಅಂದರೆ ಅಡಿಕೆಗೆ ಕಲರ್ ಹಾಕ್ತಾರೆ ಏನೆಲ್ಲ ಹೇಳ್ತಾರೆ, ಬಟ್ ನಾವು ಕಲರ್ ಏನೂ ಹಾಕೋದಿಲ್ಲ ಅಡಿಕೆಗೆ. ಅದು ತಾನಾಗಿಯೇ ಕಲರ್ ಬಿಟ್ಕೊಳ್ಳುತ್ತೆ. ಒಂದು ಸರಿ ಅಡಿಕೆ ಹಾಕಿದವಾಗ ಕಲರ್ ಬಿಡಲ್ಲ. ಅದು 2 ಅಥವಾ 3ನೇ ಸರಿ ನಾವು ಅಡಿಕೆ ಹಾಕ್ಕೊಳ್ತೀವಲ್ಲ ಆ ಸರಿ ಹಾಕಿದವಾಗ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಅದಕ್ಕೆ ಚೊಗುರು ಅಂತ ಹೇಳ್ತೀವಿ ನಮ್ಮ ಕಡೆ. ಚೊಗುರು ಬಿಟ್ಟಿರುತ್ತೆ. ಫಸ್ಟ್ ಸರಿ ಹಾಕಿರುವಂತಹ ಅಡಿಕೆ ಸ್ವಲ್ಪ ಲೈಟಾಗಿ ವೈಟ್ ಥರನೇ ಇರುತ್ತೆ, ಅಂದರೆ ಕೆಂಪಾಗೋದಿಲ್ಲ. ಹಾಗೆ 2 ಮತ್ತು 3ನೇ ಸರಿ ಹಾಕಿದಾಗ ಫುಲ್ ಕೆಂಪಡಿಕೆ ಥರನೇ ಆಗಿಬಿಡುತ್ತೆ. ಆದರೆ ಇದು ಬೇಯಿಸಿದ ತಕ್ಷಣವೇ ಇದು ಕಲರ್ ಬರಲ್ಲ, ಇದು ಒಣಗೋದ್ರಲ್ಲಿದೆ ಕಲರ್ ಬರೋದು. ನಾವು ಒಣಗಿಸ್ಬೇಕಾದ್ರೆ ಇದು ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಈ ರೀತಿಯಾಗಿ ಆಗಿದೆ. ಈ ಥರ ಆಗುತ್ತೆ ಬೆಂದ ಮೇಲೆ. ಇದು ಸ್ವಲ್ಪ ಅದ್ರ ಕಣ್ಣಿದೆಯಲ್ವಾ ಅದು ಉಬ್ಕೊಂಡು ಬಂದಿರುತ್ತೆ. ಇದು ಈ ಥರ ಆದರೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದು ಜಾಸ್ತಿಯಾಗಿ ಪೂರ್ತಿಯಾಗಿ ಕಣ್ಣು ಹೊರಗಡೆ ಬಂದುಬಿಟ್ರೆ ಜಾಸ್ತಿ ಬೆಂದು ಹೋಗ್ಬಿಟ್ಟಿರುತ್ತೆ ಅಂತ ಅರ್ಥ. ಹಾಗಾಗಿ ಜಸ್ಟ್ ಕಣ್ಣು ಹೊರಗಡೆ ಬೀಳ್ತಿದೆ ಅನ್ಬೇಕಾದ್ರೆ ನಾವು ಇದನ್ನ ಬೇರೆ ಪಾತ್ರೆಯಲ್ಲಿ ತೋಡು ಹಾಕ್ಕೊಳ್ತೀವಿ ಹಂಡೆಯಿಂದ. ಹಾಗೆ ಇದು 3 ಸರಿ ಬೇಯಿಸಾದ್ಮೇಲೆ ಹಂಡೆ ಒಳಗಿರುವಂತಹ ಈ ಚೊಗುರು ನೀರನ್ನು ಪೂರ್ತಿಯಾಗಿ ಖಾಲಿ ಮಾಡ್ಕೊಳ್ತೀವಿ. 4ನೇ ಸರಿ ನಾವು ಅಡಿಕೆ ಹಾಕಬೇಕಾದ್ರೆ ಪೂರ್ತಿಯಾಗಿ ಬೇರೆ ನೀರನ್ನೇ ಹಾಕಿ ಅಡಿಕೆನ ಬೇಯಿಸ್ಕೊಳ್ಳೋದು. ಹಾಗೆ ನೋಡಿ ಈ ರೀತಿ 3 ಸರಿ ಬೇಯಿಸಾದ್ಮೇಲೆ ನೀರನ್ನೆಲ್ಲ ಖಾಲಿ ಮಾಡಿ ಮತ್ತೆ ಅಡಿಕೆನ ಹಾಕ್ಕೊಳ್ತೀವಿ. ಹಾಗೆ ಈ ಥರ ಬೆಂದಿರುವಂತಹ ಅಡಿಕೆನ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದನ್ನ ಈ ರೀತಿಯಾಗಿ ಒಣಗಿಸ್ಕೊಳ್ತೀವಿ. ಈ ರೀತಿಯಾಗಿ ಪೂರ್ತಿಯಾಗಿ ಅವತ್ತು
ಇದನ್ನ ಮಡಚ್ಕೊಳ್ಬಾರ್ದು, ಹಾಗೇ ಬಿಡಬೇಕಾಗತ್ತೆ. ಅಂದರೆ ಒಣಗಿಸಿರುವಂತಹ ಅಡಿಕೆ ಆವತ್ತಿನ ದಿವಸ ಹಾಗೇ ಬಿಡಬೇಕು, ನೈಟು ಮಡಚಬಾರ್ದು. ನೆಕ್ಸ್ಟ್ ಡೇನೂ ಕೂಡ ಅವತ್ತು ಹಾಗೆ ಇಡಬೇಕಾಗತ್ತೆ. ಅದನ್ನ ಸ್ವಲ್ಪ ಕೈ ಮರ್ಚೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಸ್ವಲ್ಪ ಕೈ ಈ ಕಡೆ ಆ ಕಡೆ ಮಾಡಿ ಅಡಿಕೆನ ಮಗ್ಚಾಕಬೇಕು ಅಷ್ಟೇ. ಅದಕ್ಕೂ ನೆಕ್ಸ್ಟ್ ಡೇ ಅಂದರೆ 2ನೇ ದಿವಸ ಅಲ್ಲ 3ನೇ ದಿವಸ ನಾವು ಅಡಿಕೆನ ಮುಚ್ಚಿಡಬೇಕು. ನಾವು 2 ದಿವಸ ಹನಿಗೆ ಬಿಡ್ತೀವಲ್ಲ ಆಗ ಮಾತ್ರ ಅಡಿಕೆ ಚೆನ್ನಾಗಿ ಕೆಂಪಾಗಿ ಆಗೋದು. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕೆಂಪಾಗಿದೆ ಅಂತ. ಇದು ಮೊದಲು ಬೇಯಿಸಿರುವಂತಹ ಅಡಿಕೆ ಈ ರೀತಿಯಾಗಿ ಮುಚ್ಚಿಟ್ಕೊಂಡಿದ್ದೀವಿ. 2 ದಿವಸ ಆದಮೇಲೆ ಅಂದರೆ 3ನೇ ದಿವಸಕ್ಕೆ ನಾವು ಈ ರೀತಿಯಾಗಿ ಮುಚ್ಚಿಡೋದು. ನೈಟು ಮುಚ್ಚಿಡೋದು, ಬೆಳಿಗ್ಗೆ ಇದನ್ನ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಇದನ್ನ ಒಣಗಿಸ್ಕೊಳ್ಳೋದು. ಇದು ಸ್ವಲ್ಪ ಒಂದು 4ರಿಂದ 5 ದಿವಸ ಒಣಗಿದ ಮೇಲೆ ಇದನ್ನ ಆರಿಸ್ಕೊಳ್ತೀವಿ. ಅಲ್ಲಿ ತನಕನೂ ಇದು ಚೆನ್ನಾಗಿ ಒಣಗೋದಕ್ಕೆ ಬಿಡ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ತೀವಿ. ಹಾಗೆ ಇದನ್ನ ಈ ಥರ ಬಿಡಿಸ್ಕೊಂಡು ಆಮೇಲೆ ಈ ರೀತಿಯಾಗಿ ಒಣಗಿಸ್ಕೊಳ್ಳೋದು. ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ಇದನ್ನ ಒಣಗಿಸ್ಕೋಬೇಕಾಗತ್ತೆ. ಹಾಗೆ ನಾವು ಎಷ್ಟು ಚೆನ್ನಾಗಿ ಹನಿಗೆ ಬಿಡ್ತೀವಲ್ಲ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಡಿಕೆ. ನಾವು ಮತ್ತೆ ಸ್ಪೆಷಲ್ಲಾಗಿ ಕಲರ್ ಬರೋದಕ್ಕೆ ಏನು ಹಾಕೋದಿಲ್ಲ ಇದಕ್ಕೆ. ಅದು ಬೇಯಿಸೋದ್ರಲ್ಲಿ ಮತ್ತು ಚೆನ್ನಾಗಿ ಹನಿಗೆ ಬಿಡೋದ್ರಲ್ಲಿ ಇದೆ ಈ ಥರ ಕಲರ್ ಬರೋದು. ಹೊರಗಡೆಯವರು ಏನು ಕಲರ್ ಹಾಕ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಾವು ರೈತರು ಮಾತ್ರ ಈ ರೀತಿಯಾಗಿ ಏನೂ ಕಲರ್ ಹಾಕೋದಿಲ್ಲ. ಯಾಕೆಂದರೆ ನಾವು ತಿನ್ನೋದು ಕೂಡ ಇದನ್ನೇ ಅಲ್ವಾ, ಹಾಗಾಗಿ ಇದಕ್ಕೆ ಕಲರ್ ಏನೂ ಹಾಕೋದಿಲ್ಲ, ತಾನಾಗಿಯೇ ಕಲರ್ ಬಿಟ್ಕೊಡುತ್ತೆ. ನಾವು ಈ ರೀತಿಯಾಗಿ ಚೆನ್ನಾಗಿ ತಿಳುವಾಗಿ ಒಣಗಿಸ್ಕೊಳ್ತೀವಿ. ಮತ್ತು ಸ್ವಲ್ಪ ಬೆಳ್ಳಗಿದೆ ಅಡಿಕೆ, ಸ್ವಲ್ಪ ಕೆಂಪಾಗಿಲ್ಲ ಅನ್ನೋದಾದರೆ 1-2 ದಿವಸ ಎಕ್ಸ್ಟ್ರಾನೇ ಹನಿಗೆ ಬಿಡ್ತೀವಿ. ರಾತ್ರಿ ಹನಿಗೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಡಿಕೆ. ಹಾಗಾಗಿ ಆದಷ್ಟು ಇದನ್ನ ಹನಿಗೆ ಬಿಟ್ಟು 1-2 ದಿವಸ ಮೊದಲು ಹನಿಗೆ ಬಿಟ್ಟು ಆಮೇಲೆ ಈ ರೀತಿಯಾಗಿ ಒಣಗಿಸ್ಕೊಳ್ತೀವಿ. ಅದನ್ನ ಒಣಗಿಸ್ಕೊಂಡು ಆದಮೇಲೂ ಸಹ ಕಲರ್ ಚೆನ್ನಾಗಿ ಬಂದಿಲ್ಲ ಅನ್ನೋದಾದರೆ ಮತ್ತೆ 1-2 ದಿವಸ ಹನಿಗೆ ಬಿಡ್ತೀವಿ. ಅಂದರೆ ಒಣಗಿದ ಮೇಲೂ ಕೂಡ 1-2 ದಿವಸ ಹನಿಗೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಕೆಂಪಡಿಕೆ ಯಾವ ರೀತಿಯಾಗಿ ಕಲರ್ ಬರಬೇಕಲ್ಲ ಅದೇ ರೀತಿಯಾಗಿ ನೀಟಾಗಿ ಕಲರ್ ಬಂದಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಸ್ಪೆಷಲ್ಲಾಗಿ ಕಲರ್ ಏನೂ ಹಾಕೋದಿಲ್ಲ. ಹಾಗೆ ಈ ರೀತಿಯಾಗಿ ಸುಮಾರು 3/4% ಒಣಗಿದೆ ಅನ್ಬೇಕಾದ್ರೆ ಇದ್ರ ಒಳಗಡೆ ಇರುವಂತಹ ಬೆಟ್ಟೆ ಮತ್ತು ನಮಗೆ ತಿನ್ನೋದಕ್ಕೆ ಅಡಿಕೆ ಬೇಕಲ್ವ, ಆ ಥರ ಅಡಿಕೆನೆಲ್ಲ ಈ ರೀತಿಯಾಗಿ ಆರಿಸ್ಕೊಳ್ತೀವಿ. ನೋಡಿ ಈ ರೀತಿ ಬೆಟ್ಟೆ ಅಡಿಕೆನ ಇನ್ನೊಂದು ಸ್ವಲ್ಪ ಜಾಸ್ತಿ ಒಣಗಿಸ್ಕೋಬೇಕಾಗತ್ತೆ. 1 ವಾರ ಒಣಗುವಂತಹ ಅಡಿಕೆ ಆದರೆ ಈ ಅಡಿಕೆ 1 ವಾರ ಒಣಗಿಬಿಡುತ್ತೆ. ಇದು ರಾಶಿ ಅಡಿಕೆ ಅಂತ ಹೇಳ್ತೀವಲ್ಲ ಅದು 1 ವಾರಕ್ಕೆಲ್ಲ ಒಣಗಿಬಿಡುತ್ತೆ. ಆದರೆ ಬೆಟ್ಟೆ ಅಡಿಕೆ ಒಂದು ಸ್ವಲ್ಪ ದಿನ ಜಾಸ್ತಿ ಬೇಕಾಗುತ್ತೆ, ಒಂದು 10ರಿಂದ 12 ದಿವಸ ಬೇಕಾಗುತ್ತೆ. ಹಾಗಾಗಿ ಆ ಅಡಿಕೆನ ಸಪ್ರೇಟಾಗಿ ಆರಿಸಿ ಅದನ್ನ ಒಣಗೋದಕ್ಕೆ ಬಿಡ್ತಾ ಇದ್ದೀವಿ. ಹಾಗೆ ಈ ಥರ ರಾಶಿ ಅಡಿಕೆ ಒಣಗಿದ ಮೇಲೆ ಈ ಥರ ಒಂದು ಗೋಣಿ ಚೀಲದಲ್ಲಿ ತುಂಬಿಟ್ಕೊಳ್ತೀವಿ. ಈ ಥರ ಗೋಣಿ ಚೀಲದ ತುಂಬಿಟ್ಕೊಳ್ಳೋದ್ರಿಂದ ಎಷ್ಟು ದಿನ ಇಟ್ಟರೂ ಕೂಡ ಸ್ವಲ್ಪ ಕೂಡ ಹಾಳಾಗೋದಿಲ್ಲ, ವರ್ಷಗಟ್ಟಲೆ ಹಾಗೇನೆ ಇಡ್ಬೋದು. ಹಾಗಾಗಿ ಈ ಥರ ಚೆನ್ನಾಗಿ ಒಣಗಿಸಿ ಬಿಸಿಲಿರ್ಬೇಕಾದ್ರೇ ಈ ರೀತಿಯಾಗಿ ತುಂಬಿಟ್ಕೊಳ್ತೀವಿ. ನೋಡಿ ಹೀಗೆ ತುಂಬಿಟ್ಕೊಂಡು ಇದನ್ನ ಸ್ಟೋರ್ ಮಾಡ್ಕೊಳ್ತೀವಿ. ಇದನ್ನ ನಮಗೆ ಯಾವಾಗ ಬೇಕಾದರೆ ಆವಾಗ ನಾವು ಸ್ಟೋರಿಗೆ ಕೊಡ್ಬೋದು ಅಂತ ಈ ರೀತಿಯಾಗಿ ತುಂಬಿಟ್ಕೊಳ್ತೀವಿ. ಹಾಗೆ ತಿನ್ನೋದಕ್ಕೆ ಅಂತ ಆರಿಸಿಟ್ಕೊಂಡಿದ್ವಲ್ಲ ಆ ಅಡಿಕೆ ಮತ್ತು ಈ ಥರ ಬೆಟ್ಟೆ ಅಡಿಕೆನ ಒಂದು 4 ಬಿಸಿಲು ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ಥರ ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ತೀವಿ. ಹಾಗೆ ಈ ಥರ ಹಣ್ಣಾಗಿರುವಂತಹ ಅಡಿಕೆ ಇರುತ್ತಲ್ವ ಅದನ್ನ ಚಾಲಿ ಮಾಡ್ಕೊತೀವಿ. ಅದಕ್ಕೆ ತೋಟದಲ್ಲಿರುವಂತಹ ಅಂದರೆ ಕೊನೆ ಕೊಯ್ದಾದಮೇಲೆ ಬಿದ್ದಿರುವಂತಹ ಈ ಅಡಿಕೆನೆಲ್ಲ ಆರಿಸ್ಕೊಂಡು ಇದನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದು. ಇದನ್ನ ಆರಿಸೋದಕ್ಕೂ ಕೂಡ ಜನ ಬಂದಿದ್ದರು. ಹಾಗೆ ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು ಈ ರೀತಿಯಾಗಿ ಅಡಿಕೆನ ಬಿದ್ದಿರುವಂತಹ ಅಡಿಕೆನ ತೆರೆ ಅಡಿಕೆನ ಆರಿಸ್ಕೊಳ್ತೀವಿ. ಆರಿಸ್ಕೊಂಡಾದಮೇಲೆ ಇದನ್ನ ಬಿಸಿಲಿಗೆ ಹಾಕಿ 1 ತಿಂಗಳ ತನಕನೂ ಒಣಗಿಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಬಿಸಿಲಿದ್ರೆ ಸುಮಾರು ಒಂದು 30ರಿಂದ 35 ದಿವಸ ಬೇಕಾಗತ್ತೆ ಒಣಗೋದಕ್ಕೆ. ಹಾಗಾಗಿ ಇದನ್ನ ಆರಿಸಿ ಬಿಸಿಲಲ್ಲಿ ಒಣಗಿಸ್ಕೊಳ್ತೀವಿ. ಕೆಂಪಡಿಕೆ ಮಾಡ್ಕೊಳ್ಳೋದಾದರೆ ಆಗಿಂದಾಗಲೇ ಅದನ್ನ ಸುಲ್ಕೊಳ್ಬೇಕಾಗತ್ತೆ. ಅದು 2 ದಿವಸ ಜಾಸ್ತಿ ಬಿಟ್ಬಿಟ್ರೆ ಒಂಥರ ಹಣ್ಣಾಗಿರೋ ಥರ ಆಗಿಬಿಡುತ್ತೆ ಮತ್ತು ಸುಲಿಯೋದಕ್ಕೂ ಕಷ್ಟ. ಹಾಗಾಗಿ ನಾವು ಕೊಯ್ತಾ ಇರಬೇಕಾದ್ರೆ ಡೈಲಿ ಕೊಯ್ದಿರುವಂತಹ ಅಡಿಕೆನ ಡೈಲಿ ಸುಲಿತೀವಿ. ಹಾಗಾಗಿ ಅದು ಚೆನ್ನಾಗಿ ಕೆಂಪಡಿಕೆ ಬರುತ್ತೆ. ಒಂದು ವೇಳೆ ನಾವು 2 ದಿವಸ ಇರಲಿ ಅಂತ ಬಿಟ್ಬಿಟ್ರೆ ಅದು ಹಣ್ಣಾಗಿರೋ ಥರ ಆಗಿಬಿಡುತ್ತೆ. ಹಾಗಾಗಿ ಸುಲಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಹಸಿ ಅಡಿಕೆನ ಹಾಗೆ ಆಗಿಂದಾಗಲೇ ಸುಲ್ಕೊಳ್ತೀವಿ. ಹಣ್ಣಾಗಿರುವಂತಹ ಅಡಿಕೆನ ಈ ರೀತಿಯಾಗಿ ಕೊನೆ ಸಮೇತನೇ ಇಡ್ತೀವಿ. ಕೊನೆ ಇದ್ದಿದ್ರೆ ನೋಡಿ ಹೀಗೆ ಈ ಥರ ಕೊನೆಯೇ ಇಟ್ಟರೆ ಚೆನ್ನಾಗಿ ಒಣಗುತ್ತೆ. ಹಾಗೆ ಸುಲಿಯೋದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಹಾಗೆ ತೆರೆ ಅಡಿಕೆನ ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ತೀವಿ, ಚೆನ್ನಾಗಿ ಒಣಗುತ್ತೆ ಕೂಡ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟು. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.